ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ನಮಸ್ಕಾರ. ಬಿಕೆಪಿ ನ್ಯೂಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಮನವಾರದ ಕುಜ ಕಡೆಯಿಂದ ಭಾನುವಾರದ ಶುಭೋದಯಗಳು. ಇವತ್ತಿನ ಪಂಚಾಂಗ ಬಂದು ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಶುಕ್ಲ ಪಕ್ಷ, ಚತುರ್ಥಿ ತಿಥಿ, ಉತ್ತರಭಾದ್ರ ನಕ್ಷತ್ರ, ಶಿವನಾಮ ಯೋಗ, ಸಿದ್ಧಿಕರಣ ಇದೆ. ಇವತ್ತರ ಅವಕಾಲ ಸಾಯಂಕಾಲ 4:55ರಿಂದ 6:22 ಇರುತ್ತೆ. ಬನ್ನಿ ಇವತ್ತಿನ ಜಾತಕ ಫಲಭಾಗದಲ್ಲಿ ಯಾರು ಜಾತಕ ಗಳಿಸಿದ್ದಾರೆ, ಅವರ ಸಮಸ್ಯೆ ಏನು, ಪರಿಹಾರ ಅಂತಕ್ಕಂಥ ನೋಡೋಣ. ಮಂಜುನಾಥ್ ಅವರು ಕೊರಟಗೆರೆಯಿಂದ ಮೆಸೇಜ್ ಮಾಡಿದ್ದಾರೆ. ಗುರುಗಳೇ ನಮಸ್ಕಾರ, ಕೆಲಸ ಹುಡುಕ್ತಾ ಇದ್ದೀನಿ, ಒಳ್ಳೆ ಕೆಲಸ ಸಿಗ್ತಾ ಇಲ್ಲ, ತಂದೆದು ಆಸ್ತಿ ಇದೆ, ಆ ಕಡೆನೆ ಗಮನ ಕೊಡೋಣ ಇಲ್ಲ ಕೆಲಸ ಹುಡ್ಕೋಣ, ತಿಳಿಸಿ ಅಂತ ಕೇಳಿದ್ದಾರೆ. ನಮಸ್ಕಾರ ಮಂಜುನಾಥ್ ಅವರೇ, ನೀವು ಹುಟ್ಟಿದ ದಿನಾಂಕ ಬಂದು 24/12/1997 ಬುಧವಾರ ರಾತ್ರಿ 9:30ಕ್ಕೆ ತುಮಕೂರಲ್ಲಿ ಜನನ. ನೀವು ಹುಟ್ಟಿದ ನಕ್ಷತ್ರ ಬಂದು ಸ್ವಾತಿ ನಕ್ಷತ್ರ, 1ನೇ ಪಾದ, ತುಲಾ ರಾಶಿ ಬರುತ್ತೆ. ಕೆಲಸದ ವಿಚಾರ ಕೇಳಿದ್ದೀರಾ, ಯಾಕೆಂದ್ರೆ ಬೇರೆ ಜೀವನದಲ್ಲಿ ಡಿಸಿಷನ್ ತಗೊಳೋದು ತುಂಬಾ ಕಷ್ಟ. ಹಾಗಾಗಿ ಜಾತಕದಲ್ಲಿ ಹೇಗಿದೆ ಅದೇ ರೀತಿ ಹೇಳ್ತೀನಿ, ನೀವು ಯೋಚನೆ ಮಾಡಿ ನಿರ್ಧಾರವನ್ನ ತಗೋಬೇಕು. ದಶಮಾಧಿಪತಿ ಬಂದು ಸಪ್ತಮ ಸ್ಥಾನದಲ್ಲಿ ಉಚ್ಚ ಸ್ಥಾನದಲ್ಲಿ ಇದ್ದಾನೆ. ಗುರು ನೀಚನಾಗಿದ್ದಾನೆ. ಸಪ್ತಮ ಸ್ಥಾನದಲ್ಲಿ ಶುಕ್ರ ಇದ್ದಾನೆ. ಹಾಗಾಗಿ ನೀವು ಜಮೀನಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಉತ್ತಮ. ಯಾಕಂದ್ರೆ ದಶಮಾಧಿಪತಿ ಕುಜ ಬಂದು ಭೂಮಿ ಕಾರಕ, ಭೂಮಿಯಿಂದ ಎಲ್ಲ ರೀತಿ ಲಾಭ ಬರುತ್ತೆ. ದ್ವಿತೀಯ ಸ್ಥಾನದಲ್ಲಿ ರಾಹು ಇರೋದ್ರಿಂದ ನಿಮಗೆ ಎಲ್ಲ ರೀತಿ ಕೆಲಸಗಳನ್ನ ಮ್ಯಾನೇಜ್ ಮಾಡ್ತಕ್ಕಂಥ ಶಕ್ತಿ ಇರೋದ್ರಿಂದ ನೀವು ಜಮೀನನ್ನು ನೋಡ್ಕೋಬಹುದು, ಹಸುಗಳನ್ನ ಸಾಕ್ಬೋದು, ಹಣ್ಣು ತರಕಾರಿನೂ ಬೆಳಿಬಹುದು. ನಿಮ್ಗೆ ಅಗ್ನಿತತ್ವ ಚೆನ್ನಾಗಿರೋದ್ರಿಂದ ನಿಮ್ಗೆ ಅದರಲ್ಲಿ ಅಭಿವೃದ್ಧಿ ಆಗುತ್ತೆ, ಏನ್ ತೊಂದರೆ ಇಲ್ಲ. ಆದ್ರೂ ಸಹ ಸಪ್ತಮ ಸ್ಥಾನದಲ್ಲಿ ಶುಭ ಗ್ರಹಗಳು ಇರೋದ್ರಿಂದ ವಿವಾಹದ ನಂತರ ಜಮೀನ್ ಕಡೆ ನೋಡ್ಕೊಂಡ್ರೆ ಉತ್ತಮ, ಒಳ್ಳೇದಾಗ್ಲಿ. ಯಾಕಂದ್ರೆ ನಿಮ್ಗೀಗ ಗುರುದಶೆ ಚಂದ್ರಭುಕ್ತಿ ನಡೀತಾ ಇದೆ. ಇನ್ನು ಏಪ್ರಿಲ್ ವರೆಗೂ ಅದೇ ಇರೋದ್ರಿಂದ ಅದ್ರ ನಂತರ ನೀವು ಡಿಸೈಡ್ ಮಾಡಿದ್ರೆ ಒಳ್ಳೇದಾಗುತ್ತೆ. ನಮಸ್ಕಾರ. ಬನ್ನಿ ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲವನ್ನ ತಿಳಿಯೋಣ. ಮೇಷರಾಶಿಗೆ ಚತುರ್ಥಾಧಿಪತಿ ಒಂದು ವ್ಯಯಸ್ಥಾನದಲ್ಲಿ ಇರೋದ್ರಿಂದ ಮನೆಯಲ್ಲಿ ಮಕ್ಕಳ ನಡತೆಯಲ್ಲಿ ಬದಲಾವಣೆಗಳು ಕಾಣಿಸಕ್ಕೆ ಪ್ರಾರಂಭ ಆಗುತ್ತೆ. ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ. ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ. ಸರ್ಕಾರಿ ಕೆಲಸಗಾರರಲ್ಲಿ ಮುನ್ನಡೆ ಆಗುತ್ತೆ. ವಾಹನ ಮಾರಾಟದಿಂದ ಲಾಭ ಆಗುತ್ತೆ. ಕೃಷಿ ಜಮೀನು ಖರೀದಿಯಿಂದ ಲಾಭ ಆಗುತ್ತೆ. ಶುಭ ಸಂಖ್ಯೆ ಬಂದು 9, ಅಶುಭ ಸಂಖ್ಯೆ ಬಂದು 5. ವೃಷಭ ರಾಶಿಗೆ ತೃತೀಯಾಧಿಪತಿ ಬಂದು ಲಾಭ ಸ್ಥಾನದಲ್ಲಿ ಇರೋದ್ರಿಂದ ನೀವು ಮಾಡ್ತಕ್ಕಂಥ ವ್ಯವಹಾರದಲ್ಲಿ, ಕೆಲಸದಲ್ಲಿ ಅಣ್ಣ ತಮ್ಮದರಿಂದ ಸಹಕಾರ ಸಿಗುತ್ತೆ, ಮತ್ತೆ ಲಾಭ ಬರುತ್ತದೆ. ಸಾಲಬಾಧ ನಿವಾರಣೆ ಆಗುತ್ತೆ. ಹೆಣ್ಮಕ್ಳಿಗೆ ಇವತ್ತು ಅಡಿಗೆ ಮಾಡ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು. ದೂರ ಪ್ರಯಾಣದಿಂದ ನಷ್ಟ ಆಗುತ್ತೆ. ಕ್ರೀಡಾಪಟುಗಳಿಗೆ ಹೆಚ್ಚು ಅವಕಾಶ ಸಿಗುತ್ತೆ. ಸ್ನೇಹಿತರಿಂದ, ಬಂಧುಗಳಿಂದ ನಿಮ್ಮ ವಿವಾಹ ವಿಚಾರಕ್ಕೆ ಸಿಹಿ ಸುದ್ದಿ ಬರ್ತಕ್ಕಂಥದ್ದು ಆಗುತ್ತೆ. ಹಣ್ಣು ತರಕಾರಿ ಮಾರ್ತಕ್ಕಂಥವ್ರಿಗೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ. ಶುಭ ಸಂಖ್ಯೆ ಬಂದು 6, ಅಶುಭ ಸಂಖ್ಯೆ ಬಂದು 2. ಮಿಥುನ ರಾಶಿಗೆ ದ್ವಿತೀಯಾಧಿಪತಿ ಬಂದು ದಶಮ ಸ್ಥಾನದಲ್ಲಿ ಇರೋದ್ರಿಂದ ಬೆಲೆ ಬಾಳ್ತಕ್ಕಂಥ ವಸ್ತುಗಳು ಖರೀದಿಗೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ. ಊಟ ತಿಂಡಿ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು. ಸ್ವಂತ ವ್ಯವಹಾರ ಮಾಡ್ತಕ್ಕಂಥ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ. ಕೆಲಸದ ಜಾಗದಲ್ಲಿ ಅವ್ರ ಬಗ್ಗೆ ಮಾತಾಡೋದ್ರಿಂದ ಮನಸ್ತಾಪ, ಜಗಳ ಆಗ್ತಕ್ಕಂಥದ್ದು ಆಗುತ್ತೆ. ಬರ್ಬೇಕಾದಂತ ಹಣ ನಿಮ್ಮ ಕೈ ಸೇರುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗುತ್ತೆ. ರೈತರಿಗೆ ಇವತ್ತು ಬೆಳೆದಂತ ಬೆಳೆಗೆ ಲಾಭ ಸಿಗೋದಿಲ್ಲ. ಸರ್ಕಾರಿ ಕೆಲಸಗಾರರಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ. ಶುಭ ಸಂಖ್ಯೆ ಬಂದು 5, ಅಶುಭ ಸಂಖ್ಯೆ ಬಂದು 7. ಕಟಕ ರಾಶಿಗೆ ಲಗ್ನಾಧಿಪತಿ ಬಂದು ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ. ತಂದೆಯಿಂದ ನೀವು ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಕ್ಕೆ ಹಣದ ಸಹಾಯ ಸಿಗುತ್ತೆ. ಹೊಸ ವಾಹನ ಯೋಗ ಇದೆ. ಭೂಮಿ ವಿಚಾರದಲ್ಲಿ ಲಾಭ ಆಗುತ್ತೆ. ಸ್ನೇಹಿತರ ಜೊತೆ ಇವತ್ತು ವಾದವಿವಾದವನ್ನ ಮಾಡಬಾರದು. ಹೆಣ್ಮಕ್ಳಿಗೆ ಇವತ್ತು ಕೆಲಸದ ಜಾಗದಲ್ಲಿ ಎಲ್ಲ ರೀತಿ ಪ್ರಶಂಸೆ ಸಿಗುತ್ತೆ. ಬಟ್ಟೆ ಒಡವೆ ಖರೀದಿಯಿಂದ ಲಾಭ ಆಗುತ್ತೆ. ದುಂದು ವೆಚ್ಚದಿಂದ ನಷ್ಟ ಆಗ್ತಕ್ಕಂಥದ್ದು ಆಗುತ್ತೆ. ಶುಭ ಸಂಖ್ಯೆ ಬಂದು 2, ಅಶುಭ ಸಂಖ್ಯೆ ಬಂದು 7. ಸಿಂಹರಾಶಿಗೆ ವ್ಯಯಾಧಿಪತಿ ಬಂದು ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು
ವಾಹನ ಓಡಿಸ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು. ಅತಿ ವೇಗದಿಂದ ಆ ಕಡೆ ಈ ಕಡೆ ಗಮನ ಕೊಡೋದ್ರಿಂದ ಅಪಘಾತ ಭಯ ಇದೆ. ಆಸ್ಪತ್ರೆಯಿಂದ ಅಧಿಕ ಖರ್ಚಾಗುತ್ತೆ. ಬರ್ಬೇಕಾದಂತ ಹಣ ಬರುವುದಿಲ್ಲ. ಕಟ್ಟಡ ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ. ಕೆಲಸದ ಜಾಗದಲ್ಲಿ ಗುಪ್ತಶತ್ರುಗಳಿಂದ ತೊಂದರೆ ಆಗುತ್ತೆ. ಹೆಣ್ಮಕ್ಳಿಗೆ ಇವತ್ತು ಜಾರು ಬೀಳೋ ಭಯ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು. ವಾಹನ ರಿಪೇರಿಗಾಗಿ ಅಧಿಕ ಖರ್ಚಾಗುತ್ತೆ. ಕೃಷಿ ಕ್ಷೇತ್ರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ. ಶುಭ ಸಂಖ್ಯೆ ಬಂದು 1, ಅಶುಭ ಸಂಖ್ಯೆ ಬಂದು 8. ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಲಾಭಾಧಿಪತಿ ಬಂದು ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಸಿಗ್ತಕ್ಕಂತ ಅವಕಾಶಗಳನ್ನ ಯಾರು ಸಹ ಕೈ ಬಿಡಬಾರದು. ಮದುವೆ ವಿಚಾರದಲ್ಲಿ, ವ್ಯವಹಾರ ವಿಚಾರದಲ್ಲಿ, ವ್ಯಾಪಾರ ವಿಚಾರದಲ್ಲಿ ಇವತ್ತು ಸಿಕ್ಕಂತ ಅವಕಾಶವನ್ನ ಸಂಪೂರ್ಣವಾಗಿ ಬಳಸ್ಕೋಬೇಕು. ಹಣದ ವಿಚಾರದಲ್ಲಿ ಸ್ವಲ್ಪ ಮೋಸ ಆಗುತ್ತೆ, ಎಚ್ಚರಿಕೆಯನ್ನ ವಹಿಸಿ. ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಲಾಭ ಆಗುತ್ತೆ. ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ. ಸರ್ಕಾರಿ ಕೆಲಸ ಕಾರ್ಯಗಳು ಇವತ್ತು ಆಗುತ್ತೆ. ಹೊಸ ವಾಹನ ಖರೀದಿಯಿಂದ ಲಾಭ ಆಗುತ್ತೆ. ಇವತ್ತು ಸ್ನೇಹಿತರ ಜೊತೆ ಪ್ರವಾಸ ಹೋಗ್ತಕ್ಕಂತ ಶುಭ ದಿನ ಆಗಿದೆ. ಸಂಗಾತಿ ಜೊತೆ ಹಣದ ವಿಷಯಕ್ಕೆ ಸ್ವಲ್ಪ ಮನಸ್ತಾಪ ಆಗ್ಬೋದು, ಎಚ್ಚರಿಕೆಯನ್ನ ವಹಿಸಿ. ಶುಭ ಸಂಖ್ಯೆ ಬಂದು 5, ಅಶುಭ ಸಂಖ್ಯೆ ಬಂದು 3. ತುಲಾರಾಶಿ. ತುಲಾರಾಶಿಗೆ ದಶಮಾಧಿಪತಿ ಬಂದು 6ನೇ ಸ್ಥಾನದಲ್ಲಿ ಇರೋದ್ರಿಂದ ಕೃಷಿ ಕ್ಷೇತ್ರದಲ್ಲಿ ಸ್ವಲ್ಪ ಇವತ್ತು ಹಿನ್ನಡೆ ಆಗುತ್ತೆ. ರೈತರು ಬೆಳೆದಂತ ಬೆಳೆಗೆ ಲಾಭ ಸಿಗೋದಿಲ್ಲ. ಕೆಲಸದ ಜಾಗದಲ್ಲಿ ಗುಪ್ತಶತ್ರುಗಳಿಂದ ತೊಂದರೆ ಆಗುತ್ತೆ. ಹಣದ ವಿಚಾರದಲ್ಲಿ ಮೋಸ ಆಗುತ್ತೆ. ಸಾಲ ಬಾಧೆಯಿಂದ ಮನಸ್ಸಿಗೆ ಹಿಂಸೆ ಆಗುತ್ತೆ. ಮನೆಯಲ್ಲಿ ಇವತ್ತು ಚಿಕ್ಕ ಮಕ್ಕಳಿಂದ ದೊಡ್ಡವರು ಜಗಳ ಆಡ್ತಕ್ಕಂಥದ್ದು ಆಗುತ್ತೆ, ಎಚ್ಚರಿಕೆಯನ್ನ ವಹಿಸಿ. ಅಪಘಾತ ಭಯ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇವತ್ತು ಡ್ರೈವಿಂಗ್ ಮಾಡಬೇಕು. ಶುಭ ಸಂಖ್ಯೆ ಬಂದು 3, ಅಶುಭ ಸಂಖ್ಯೆ ಬಂದು 5. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಭಾಗ್ಯಾಧಿಪತಿ ಬಂದು ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಮಕ್ಕಳಿಗೆ ಒಳ್ಳೆ ಜಾಗದಲ್ಲಿ ಕೆಲಸ ಸಿಗ್ತಕ್ಕಂಥದ್ದು ಆಗುತ್ತೆ. ವಿದ್ಯಾರ್ಥಿಗಳು ಇವತ್ತು ಅತ್ಯಂತ ಶುಭ ದಿನ ಆಗಿದೆ. ತಂದೆ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ. ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ. ಕೃಷಿ ಜಮೀನ್ ಖರೀದಿ ವಿಚಾರದಲ್ಲಿ ಮುನ್ನಡೆ ಆಗುತ್ತೆ. ಹೆಣ್ಮಕ್ಳಿಗೆ ಇವತ್ತು ಮನೆಯಲ್ಲಿ ಅತ್ತೆ ಸೊಸೆಗೆ ಜಗಳ ಆಗ್ಬೋದು, ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು. ಇವತ್ತು ಹೆಣ್ಮಕ್ಳಿಗೆ ಕೆಲಸ ಸಿಗ್ತಕ್ಕಂಥ ದಿನ ಆಗಿದೆ. ದೂರದ ಸಂಬಂಧಿಕರನ್ನ, ಇಷ್ಟ ಮಿತ್ರರನ್ನ ಭೇಟಿ ಆಗ್ತಕ್ಕಂಥ ಶುಭ ದಿನ ಆಗಿದೆ. ಶುಭ ಸಂಖ್ಯೆ ಬಂದು 9, ಅಶುಭ ಸಂಖ್ಯೆ ಬಂದು 5. ಧನುಸ್ಸು ರಾಶಿ. ಧನುಸ್ಸು ರಾಶಿ ಇವತ್ತು ಅಷ್ಟಮಾಧಿಪತಿ ಬಂದು ಚತುರ್ಥ ಸ್ಥಾನದಲ್ಲಿ ಇರೋದ್ರಿಂದ ಮನೆಯಲ್ಲಿ ಗುರು ಹಿರಿಯರ ಮಾತಿಗೆ ಮನ್ನಣೆಯನ್ನ ಕೊಡಬೇಕು. ಅಂದ್ರೆ ಹಿರಿಯರು ಹೇಳಿದಂತ ಮಾತನ್ನ ಇವತ್ತು ಕೇಳಬೇಕು. ಹೊಸ ವಾಹನ ಯೋಗ ಇದೆ. ಭೂಮಿ ವಿಚಾರದಲ್ಲಿ ಲಾಭ ಆಗುತ್ತೆ. ವ್ಯಾಪಾರ ವ್ಯವಹಾರದಲ್ಲೆಲ್ಲ ಅಭಿವೃದ್ಧಿ ಆಗುತ್ತೆ. ಕೆಲಸ ಕಾರ್ಯದಲ್ಲಿ ಇವತ್ತು ಎಲ್ಲ ರೀತಿ ಸಂತೋಷ ಸಿಗ್ತಕ್ಕಂಥ ದಿನ ಆಗಿದೆ. ಎಲೆಕ್ಟ್ರಿಕಲ್ ವ್ಯಾಪಾರ ಮಾಡ್ತಕ್ಕಂಥ ಇವತ್ತು ಅತ್ಯಂತ ಶುಭ ದಿನ ಆಗಿದೆ. ಹಣ್ಣು ತರಕಾರಿ ವ್ಯಾಪಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ. ಬಟ್ಟೆ ಆಭರಣ ಖರೀದಿಯಿಂದ ನಷ್ಟ ಆಗುತ್ತೆ. ಶುಭ ಸಂಖ್ಯೆ ಬಂದು 3, ಅಶುಭ ಸಂಖ್ಯೆ ಬಂದು 4. ಮಕರ ರಾಶಿ. ಮಕರ ರಾಶಿಗೆ ಸಪ್ತಮಾಧಿಪತಿ ಬಂದು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಸಂಗಾತಿಗಳಿಗೆ, ದಂಪತಿಗಳಿಗೆ ಮಾತಿನಲ್ಲಿ ವಾದ ವಿವಾದದಿಂದ ತೊಂದರೆ ಆಗ್ತಕ್ಕಂಥದ್ದು ಆಗುತ್ತೆ. ಪ್ರೀತಿ ಪ್ರೇಮ ವಿಚಾರದಲ್ಲಿ ಮೋಸ ಆಗುತ್ತೆ. ಬರ್ಬೇಕಾದಂತ ಹಣ ಬರೋದಿಲ್ಲ. ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗುತ್ತೆ. ಊಟ ತಿಂಡಿ ವಿಚಾರದಲ್ಲಿ ಸ್ವಲ್ಪ ಹೊತ್ತು ಎಚ್ಚರಿಕೆಯನ್ನ ವಹಿಸ್ಬೇಕು. ದೂರ ಪ್ರಯಾಣದಿಂದ ನಷ್ಟ ಆಗುತ್ತೆ. ಅಪಘಾತ ಭಯ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು. ವಾಹನ ರಿಪೇರಿಗಾಗಿ ಅಧಿಕ ಖರ್ಚಾಗುತ್ತೆ. ಕೋರ್ಟ್ ಅಲ್ಲಿ ಸಾಕ್ಷಿಗಳ ಕೊರತೆ ಆಗುತ್ತೆ. ಕೃಷಿ ಕ್ಷೇತ್ರದಲ್ಲಿ ಎಲ್ಲ ರೀತಿ ಅಭಿವೃದ್ಧಿ ಆಗುತ್ತೆ. ಶುಭ ಸಂಖ್ಯೆ ಬಂದು 8, ಅಶುಭ ಸಂಖ್ಯೆ ಬಂದು 5. ಕುಂಭರಾಶಿ. ಕುಂಭರಾಶಿಗೆ ಷಷ್ಠಮಾಧಿಪತಿ ಬಂದು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ನೆರೆ ಹೊರೆಯವರಿಂದ ಇವತ್ತು ಹಣದ ಸಹಾಯ ಸಿಗುತ್ತೆ. ಕೆಲಸದ ಜಾಗದಲ್ಲಿ ವಾದ ವಿವಾದದಿಂದ ಕೆಲಸ ಕಳ್ತಕ್ಕಂಥದ ಭಯ ಇದೆ. ಅಪಘಾತ ಭಯ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು. ಹೆಣ್ಮಕ್ಳಿಗೆ ಇವತ್ತು ಆಭರಣ, ಒಡವೆ, ಬಟ್ಟೆ ಖರೀದಿಗೆ ಅತ್ಯಂತ ಶುಭ ದಿನ ಆಗಿದೆ. ರೈತರಿಗೆ ಇವತ್ತು ಬೆಳೆದಂತ ಬೆಳೆಗೆ ಲಾಭ ಸಿಗೋದಿಲ್ಲ. ದಲ್ಲಾಳಿಗಳಿಗೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ. ಲೇವಾದೇವಿ ಮಾಡ್ತಕ್ಕಂಥವ್ರಿಗೆ, ಬ್ಯಾಂಕಿಂಗ್ ಅವ್ರಿಗೆ ಸ್ವಲ್ಪ ಇವತ್ತು ಹಿನ್ನಡೆ ಆಗುತ್ತೆ. ಸರ್ಕಾರಿ ಕೆಲಸದಲ್ಲಿ ಎಲ್ಲ ರೀತಿ ಒಳ್ಳೇದಾಗುತ್ತೆ. ಶುಭ ಸಂಖ್ಯೆ ಬಂದು 8, ಅಶುಭ ಸಂಖ್ಯೆ ಬಂದು 5. ಮೀನರಾಶಿ. ಮೀನರಾಶಿಗೆ ಪಂಚಮಾಧಿಪತಿ ಬಂದು ಲಗ್ನ ಸ್ಥಾನದಲ್ಲಿ ಇರೋದ್ರಿಂದ ಪ್ರೀತಿ ಪ್ರೇಮ ವಿಚಾರದಲ್ಲಿ ಸ್ವಲ್ಪ ಮುನ್ನಡೆ ಆಗುತ್ತೆ. ರೈತರಿಗೆ ಇವತ್ತು ಬೆಳೆದಂತ ಬೆಳೆಗೆ ಲಾಭ ಸಿಗುತ್ತೆ. ಹಾಲು, ಮೊಸರು, ಹಾಲಿನ ಉತ್ಪನ್ನಗಳನ್ನ ಮಾರೋದ್ರಿಂದ ಇವತ್ತು ಲಾಭ ಸಿಗುತ್ತೆ. ಹೋಟೆಲ್ನವರಿಗೆ, ಬೇಕರಿಗೆ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ. ಇವತ್ತು ಬರಬೇಕಾದಂತ ಹಣ ಬರೋದಿಲ್ಲ. ವಿದ್ಯಾರ್ಥಿಗಳಿಗೆ ಇವತ್ತು ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ. ಹೆಣ್ಮಕ್ಳಿಗೆ ಇವತ್ತು ಕುಟುಂಬದಲ್ಲಿ ಶಾಂತಿ ವಾತಾವರಣ ಇರುತ್ತೆ. ದೂರ ಪ್ರಯಾಣದಿಂದ ಲಾಭ ಆಗುತ್ತೆ. ದೇವರ ದರ್ಶನ ಮಾಡ್ಲಿಕ್ಕೆ, ಮನೆ ದರ್ಶನಕ್ಕೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ. ಸುದ್ದಿ ವಾಹಿನಿಯವರಿಗೆ, ಸುದ್ದಿ ಮಾಧ್ಯಮರಿಗೆ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ. ಶುಭ ಸಂಖ್ಯೆ ಬಂದು 3, ಅಶುಭ ಸಂಖ್ಯೆ ಬಂದು 8. ಇದಾಗಿತ್ತು ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲ.
ನಮಸ್ಕಾರ.